ರೈತ ವೀಕ್ಷಕರೇ, ನಮ್ಮ ಹಳ್ಳಿಲಿ ಹೇಳ್ತಾರೆ, ಕೈ ಬಾಯಿ ಕಚ್ಚೆ ಕರೆಕ್ಟ್ ಆಗಿದ್ರೆ ಜಗತ್ತಲ್ಲಿ ಎಲ್ಲಾದ್ರೂ ಬದುಕಬಹುದು ಅಂತ ಹೇಳಿ. ಕರ್ನಾಟಕದಲ್ಲಿ ಸಿಟ್ಟಿಂಗ್ MP ಒಬ್ರು ಜೈಲ್ಗೆ ಹೋಗಿರೋದು ಇದೇ ಮೊದಲ ಬಾರಿಗೆ. ರೈತ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಈ ವಿಡಿಯೋನ ಆರಂಭ ಮಾಡುವ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಒಂದು ವಿಶೇಷ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ ಮುಂದೆ ಇಡಕ್ ಬಂದಿದ್ದೀನಿ. ಹಲವಾರು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತೀನಿ, ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಆರಂಭ ಮಾಡೋಣ ಬನ್ನಿ. ಕರ್ನಾಟಕದ ಬೆಂಗಳೂರಿನಲ್ಲಿರತಕ್ಕಂತಹ ಜನಪ್ರತಿನಿಧಿಗಳ ಕೋರ್ಟ್, ಅದರಲ್ಲೂ ವಿಶೇಷ ನ್ಯಾಯಾಲಯ ಸಿಟ್ಟಿಂಗ್ MP ಒಬ್ಬರಿಗೆ ಆಜೀವ ಪರ್ಯಂತ ಜೈಲು ಶಿಕ್ಷೆಯನ್ನ ವಿಧಿಸಿ ಆದೇಶ ಹೊರಡಿಸಿದೆ. ಆಲ್ರೆಡಿ ಆ ವ್ಯಕ್ತಿ ಜೈಲಲ್ಲಿ ಇದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂತ ವಿಚಾರ, ಆದ್ರೂ ಕೂಡ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಅವು ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಮನುಷ್ಯನಿಗೆ 5 ಬಹಳ ಮುಖ್ಯವಾಗಿ ಬೇಕಂತೆ. ಅದನ್ನ ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಅಂತ ಕರಿತೀವಿ. 1 ಗಾಳಿ, 2 ನೀರು, 3 ಆಹಾರ, 4 ನಿದ್ರೆ, 5 ಮೈಥುನ. ಈ 5 ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕು ಅನ್ನೋದನ್ನ ಎಲ್ಲ ಜ್ಞಾನಿಗಳು ಕೂಡ ಅರ್ತಿದ್ದಾರೆ. ನೋಡಿ, ಗಾಳಿ ಕೆಲವು ಸೆಕೆಂಡ್ ಇಲ್ಲದೆ ಇದ್ರು ಕೂಡ ಕಷ್ಟ ಆಗುತ್ತೆ. ಇನ್ನು ನೀರು ಬೇಕೇ ಬೇಕು. ಆಹಾರ ಸಾಮಾನ್ಯ ಮನುಷ್ಯರು 1-2 ದಿನ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋಕ್ಕಾಗೋದಿಲ್ಲ. ಇನ್ನು ಉಳಿದಂತೆ ನಿದ್ರೆ, ಇದು ಕೂಡ ಬೇಕೇ ಬೇಕು. 5ನೇದಾಗಿ ಮೈಥುನ. ಇದ್ಯಾವುದು ಅಂತ ಕೇಳ್ತೀರಾ? ಈಗ ಏನು ಸಿಟ್ಟಿಂಗ್ MP ಒಬ್ರು ಪರಪ್ಪನ ಅಗ್ರಹಾರಕ್ಕೆ ಜೈಲ್ಗೆ ಹೋಗಿದಾರೋ ಇದೇ ಕಾರಣಕ್ಕೆ. ಯಾರವ್ರ ಹೆಸರು ಹೇಳಿ ಅಂತೀರಾ? ನಿಮಗ್ ಗೊತ್ತಿಲ್ದೇನೆ ಏನಿಲ್ಲ. ನಿಮ್ಗೆ ಹೆಸರು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ. ಈ ಮೈಥುನ ಅಂತಕ್ಕಂಥದ್ದು, ಅರ್ಥಾತ್ ಲೈಂಗಿಕತೆ ಅಂತಕ್ಕಂಥದ್ದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದನ್ನ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಮೀರ್ತಕ್ಕಂಥವ್ರು ಯಾರಿದ್ದಾರೆ ಎನ್ನುವಾಗ ಅದೊಂದು ಸಾಧನೆ ಯಾವುದು? ಸಾಧಕನಿಗೆ ಮಾತ್ರ ಅದನ್ನ ಮೀರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯರು ಇದನ್ನ ಮೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಹಲವಾರು ಉದಾಹರಣೆಗಳ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಆದಾಗ್ಯೂ ಕೂಡ ಮನುಷ್ಯ ಇದಕ್ಕೆ ಒಂದು ಬಾರ್ಡರ್ ನ ಹಾಕೊಂಡಿದ್ದಾನೆ. ಈ ಲೈಂಗಿಕತೆಯನ್ನ ಈಡೇರಿಸ್ಕೋಬೇಕು ಅಂತ ಹೇಳಿದ್ರೆ ಕೆಲವು ಕಟ್ಟಳೆಗಳನ್ನ, ನಿಯಮಗಳನ್ನ ಹಾಕೊಂಡಿದ್ದಾನೆ. ಆ ಒಂದು ನಿಟ್ಟಿನಲ್ಲೇ ಅದನ್ನ ಪೂರೈಸ್ಕೋಬೇಕಾಗತ್ತೆ. ಏನಾದ್ರೂ ಅದನ್ನ ಮೀರಿದ್ರೆ ಈ ರೀತಿ ಅವಘಡಗಳು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಎಲ್ಲರಿಗೂ ಗೊತ್ತಿರುವ ವಿಚಾರದಂತೆ ಕೆಲವು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕೂಡ ಇದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗದೇನೆ ಸಿಕ್ಕಾಕೊಂಡಿರೋದು ನಮ್ಮ ಮುಂದೆ ಇದೆ. ಕರ್ನಾಟಕದ ಮಟ್ಟಿಗೆ ಇದೇ ಮೊದಲು ಬಾರಿಗೆ ಸಿಟ್ಟಿಂಗ್ MP ಒಬ್ರು ಜೈಲ್ಗೆ ಹೋಗಿರತಕ್ಕಂಥದ್ದು. ಮನುಷ್ಯನ ಜೀವನವನ್ನ ಆದಿಯಿಂದ ಇಲ್ಲಿವರೆಗೆ ತೆಗೆದುಕೊಂಡು ಬಂದ್ರೆ ನಮಗ್ ಗೊತ್ತಾಗುತ್ತೆ, ಮನುಷ್ಯ ಬಹಳ ಹಿಂದೆ ಸ್ವೇಚ್ಛೆಯಾಗಿದ್ದ. ಆದ್ರೆ ಆನಂತರದಲ್ಲಿ ನಾವು ಕೆಲವು ನಿಯಮಗಳನ್ನ ಹಾಕೊಂಡು ಒಂದು ಕುಟುಂಬ, ಒಂದು ಬಂಧ, ಒಂದು ದಾಂಪತ್ಯ ಅಂತಕ್ಕಂಥ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಭಾರತದಂತ ನಾಡಿನಲ್ಲಿ ಈ ಲೈಂಗಿಕತೆಗೆ ಒಂದು ಕಟ್ಟಳೆಯನ್ನ ಹಾಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವು ಜನ ಈ ಒಂದು ಕಟ್ಟಳೆಯನ್ನ ಮೀರಿ ಎಡವಟ್ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದಲೇ ಅನಾಹುತಗಳು ನಡೀತಾ ಇದ್ದಾವೆ. ಎಂತೆಂಥ ದೊಡ್ಡ ವ್ಯಕ್ತಿಗಳಾದ್ರೂ ಕೂಡ ಈ ವಿಚಾರದಲ್ಲಿ ಸೋತಿರೋದುಂಟು. ನಮ್ಮ ಕಣ್ಣು ಮುಂದೆನೆ ಪ್ರಸ್ತುತ ಹಲವಾರು ಘಟನೆಗಳು ನಡೀತಾನೆ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಸಂಶೋಧನೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಒಂದಷ್ಟು ದೊಡ್ಡ ಮಟ್ಟದ ಸುದ್ದಿಯು ಕೂಡ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತ ಈ MP ಒಬ್ಬರು ಈ ಹೊತ್ತಿನಲ್ಲಿ ಕೂಲಿಯನ್ನ ನಿಗದಿ ಮಾಡಿಸ್ಕೊಂಡಿದ್ದಾರೆ. ಇದು ಕೇವಲ 14 ವರ್ಷದ ಶಿಕ್ಷೆ ಅಲ್ಲ, ಆಜೀವ, ಅಂದ್ರೆ ಜೀವ ಇರೋವರೆಗೂ ಕೂಡ ಜೈಲಲ್ಲೇ ಇರಬೇಕಾದಂತ ಶಿಕ್ಷೆ. ನೀವು ಕೇಳ್ಬೋದು, ಇದರಿಂದ ಹೊರಗೆ ಬರೋಕೆ ಸಾಧ್ಯವಿಲ್ವೇ ಅಂತ. ಆದ್ರೆ ಅವರಿಗೆ ಒಂದು ಅವಕಾಶವೂ ಕೂಡ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅದು ಏನು ವಿಶೇಷ ನ್ಯಾಯಾಲಯದಲ್ಲಿ ಈ ತೀರ್ಪು ಪ್ರಕಟ ಆಗಿದೆಯೋ, ಹೈಕೋರ್ಟ್ಗೆ ಮತ್ತೆ ತಮ್ಮ ಅಹವಾಲನ್ನು ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನ ಹಲವಾರು ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಅದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಇಂಥ ಒಂದು ಶಿಕ್ಷೆ ಪ್ರಕಟ ಆಗ್ಬೇಕಾದ್ರೆ ಯಾವ ಯಾವ ಕಾರಣಗಳು ಬಹಳ ಪೂರಕವಾದ ಸಾಕ್ಷ್ಯಗಳನ್ನ ಒದಗಿಸ್ಕೊಟ್ಟವು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಒಂದನೇದಾಗಿ ಡಿಜಿಟಲ್ ಸಾಕ್ಷ್ಯಗಳು. ಏನು ಇವರು ಅತ್ಯಾಚಾರದ ಸಂದರ್ಭದಲ್ಲಿ ವಿಡಿಯೋಗಳನ್ನ ಚಿತ್ರೀಕರಿಸಿಕೊಂಡು ಪೆನ್ ನಲ್ಲಿ ಹಾಕೊಂಡು 2024ರ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇವು ಪಬ್ಲಿಕ್ ಆಗಿ ಹರಿದಾಡ್ದವೋ, ಪೆನ್ ಡ್ರೈವ್ ಸುದ್ದಿ ಅಂತಾನೆ ಆಯ್ತೋ, ಅದು ಉತ್ತಮವಾದ ಸಾಕ್ಷಿಯಾಗಿ ವಿಶೇಷ ನ್ಯಾಯಾಲಯಕ್ಕೆ ದೊರಕ್ತು. ಎರಡನೇದಾಗಿ DNA ತಪಾಸಣೆ. ಏನು ಸಂತ್ರಸ್ತೆಯೊಬ್ಬಳು ನ್ಯಾಯ ಬೇಕು ಅಂತ ಕೋರಿದ್ಲೋ, ಆಕೆಯ ಬಟ್ಟೆಗಳನ್ನ ಸಂಗ್ರಹಿಸಿದ ಸಂದರ್ಭದಲ್ಲಿ ಅದರಲ್ಲಿ ಸೆಮನ್ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ಳಲಾಗಿತ್ತು. ಅದು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯ ಸೆಮನ್ ಅನ್ನ ಹೋಲಿಕೆ ಮಾಡಿ ನೋಡಿದಾಗ ಅದು ಸೇಮ್ ಅಂತ ಬಂದು ಅದು ಕೂಡ ಮುಖ್ಯವಾದ ಸಾಕ್ಷಿ ಆಯ್ತು. ಇನ್ನು ಮೂರನೇದು, ಸಂತ್ರಸ್ತೆ ನೇರವಾಗಿ ಸಾಕ್ಷ್ಯವನ್ನ ಹೇಳಿದ್ದು. ಏನು ಸಂತ್ರಸ್ತೆ ಈ ವಿಶೇಷ ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನ ನೇರವಾಗಿ
ತನ್ನ ಅನುಭವಗಳನ್ನ ಸಂಪೂರ್ಣವಾಗಿ ಹಂಚಿಕೊಂಡ್ಲೋ ಅದು ಕೂಡ ಮುಖ್ಯವಾದ ಸಾಕ್ಷಿ ಆಯ್ತು. ಇನ್ನು 4ನೇದು ಫಾರೆನ್ಸಿಕ್ ಲ್ಯಾಬ್ ನಲ್ಲಿ ಸಿಕ್ಕಂತ ಸಾಕ್ಷ್ಯ. ಏನು ಈ ಅತ್ಯಾಚಾರಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾನೋ ಅವುಗಳಲ್ಲಿ ಮುಖ ಕಾಣಿಸದಿದ್ದರೂ ದೇಹದ ಹಲವು ಭಾಗಗಳು ಕಾಣಿಸ್ತಾ ಇದ್ದವು. ಮುಖವನ್ನು ಕಂಡುಹಿಡಿಯಲು ಮತ್ತು ವ್ಯಕ್ತಿಯನ್ನು ಗುರುತು ಹಚ್ಚಲು ಸಾಧ್ಯವಿಲ್ಲದಂತ ಸಂದರ್ಭದಲ್ಲಿ ಟರ್ಕಿ ಮತ್ತು ಜಪಾನ್ನ ಕೆಲವು ಅಧ್ಯಯನಗಳನ್ನ ಇಲ್ಲಿ ಅಳವಡಿಸಿಕೊಂಡು ಅವುಗಳನ್ನ ಆ ಫೋಟೋ ಮತ್ತೆ ಆ ಒಂದು ದೇಹದ ಭಾಗಗಳನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡಿ ಆ ಫಾರೆನ್ಸಿಕ್ ಲ್ಯಾಬ್ ನಲ್ಲಿ ಮ್ಯಾಚಿಂಗ್ ಮಾಡದಂತ ಸಂದರ್ಭದಲ್ಲಿ ಅದು ಈ ಒಂದು ಅತ್ಯಾಚಾರಿಯ ದೇಹವೇ ಎಂಬುದು ಸಾಬೀತಾಯ್ತು. ಇದು ಕೂಡ ಮುಖ್ಯವಾದ ಸಾಕ್ಷಿ ಆಯ್ತು. ಇನ್ನು 5ನೇದು ಐಟಿ ಕಾಯ್ದೆಯ ಉಲ್ಲಂಘನೆ. ಏನಿದು ಐಟಿ ಕಾಯ್ದೆಯ ಉಲ್ಲಂಘನೆ? ಮನುಷ್ಯನ ಪ್ರೈವಸಿಗೆ ಸಂಬಂಧಪಟ್ಟಂತೆ ಏನು ಕಾಯ್ದೆ ಇದೆಯೋ ಈ ಕಾಯ್ದೆನ ಉಲ್ಲಂಘಿಸಿ ವಿಡಿಯೋ ಮಾಡ್ಕೊಂಡಿದ್ದು. ಇದು ಕೂಡ ಮುಖ್ಯ ಸಾಕ್ಷಿಯಾಗಿ ಸಿಕ್ತು. ಈ 5 ಮುಖ್ಯ ಸಾಕ್ಷಿಗಳು ತನಿಖಾಧಿಕಾರಿಗಳಿಗೆ ಸಿಕ್ಕದ್ರಿಂದ ನ್ಯಾಯಾಂಗಕ್ಕೆ ಇವುಗಳನ್ನ ಪ್ರೊಡ್ಯೂಸ್ ಮಾಡಲಾಯಿತು. ಇದರ ಆಧಾರದ ಮೇಲೆ ಈ ಪ್ರಕರಣದ ಅತ್ಯಾಚಾರಿಗೆ ಆಜೀವ ಪರ್ಯಂತ ಶಿಕ್ಷೆಯನ್ನ ಪ್ರಕಟ ಮಾಡಲಾಯಿತು. ಪ್ರೀತಿಯ ವೀಕ್ಷಕರೇ, ಮನುಷ್ಯ ಕೆಲವು ಹಿಡಿತಗಳಲ್ಲಿ ಇಲ್ಲದೆ ಹೋದ್ರೆ ಏನೆಲ್ಲ ಅನಾಹುತಗಳಾಗ್ಬೋದು ಅಂತಕ್ಕಂಥದಕ್ಕೆ ಇದು ಉತ್ತಮ ಉದಾಹರಣೆ ಆಗಿದೆ. ಹೆಸರು ಮಾಡಿರತಕ್ಕಂತ ಒಂದು ಕುಟುಂಬದ ವ್ಯಕ್ತಿ ಈ ರೀತಿಯ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡು ಆಜೀವ ಪರ್ಯಂತ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಉಳಿದವರು ಕೂಡ ನಾವು ಈ ವ್ಯವಸ್ಥೆನಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅರಿತು ಬದುಕು ಮಾಡ್ಬೇಕಾಗತ್ತೆ. ನಮ್ಮ ಹಳ್ಳಿ ಕಡೆ ಯಾವಾಗ್ಲೂ ಹೇಳ್ತಿರ್ತಾರೆ, ಕೈ ಬಾಯಿ ಕಚ್ಚೆ ಸರಿಯಾಗಿದ್ರೆ ಈ ಜಗತ್ನಲ್ಲಿ ಎಲ್ಲಾದ್ರೂ ಬದುಕಬಹುದು ಅಂತ. ಹಾಗೆ ಮನುಷ್ಯನ ನುಡಿ, ಮನುಷ್ಯನ ಕೊಡುಕೊಳ್ಳುವಿಕೆ ಮತ್ತೆ ಕಚ್ಚೆ ಈ ಲೈಂಗಿಕತೆಗೆ ಸಂಬಂಧಪಟ್ಟಿದ್ದು. ಇವು 3 ಕರೆಕ್ಟ್ ಆಗಿ ಮನುಷ್ಯನಲ್ಲಿ ಇದ್ರೆ ಎಲ್ಲಾದ್ರೂ ಬದುಕನ್ನ ಮಾಡಬಹುದು, ಅವನಿಗೆ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಇದರಿಂದ ತಿಳ್ಕೊಬಹುದಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ಒಂದು ಘಟನೆಯಿಂದ ನಾವೆಲ್ಲರೂ ಅರಿತುಕೊಳ್ಬೇಕಾದಂತ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಈ ರಾಷ್ಟ್ರದ ಕಾನೂನು ಎಷ್ಟು ಗಟ್ಟಿ ಇದೆ ಅಂತ. ಎಂಥವರನ್ನು ಕೂಡ ಈ ಕಾನೂನು ತಪ್ಪಿತಸ್ಥ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಳಗು ಮಾಡಿ ಶಿಕ್ಷೆಗೆ ಗುರಿ ಮಾಡಬಹುದು ಅಂತ ಬಲಿಷ್ಠ ನ್ಯಾಯಾಂಗ ವ್ಯವಸ್ಥೆ ನಮ್ಮದ್ದು. ಅಲ್ಲಲ್ಲಿ ತಪ್ಪುಗಳು ಇರ್ಬೋದೇನೋ, ಅವು ಸಣ್ಣ ಪುಟ್ಟ ನ್ಯಾಯಾಲಯಗಳಲ್ಲಿ ಆದ್ರೆ ಅದಕ್ಕಿಂತ ಮೇಲ್ಮಟ್ಟದ ನ್ಯಾಯಾಲಯ ಅದನ್ನ ತಿದ್ದಿ ಬುದ್ಧಿ ಹೇಳಿ ಮತ್ತೆ ಅಪರಾಧಿಗೆ ಶಿಕ್ಷೆಯನ್ನ ಕೊಡುತ್ತೆ. ಇದು ನಮ್ಮ ಹೆಮ್ಮೆಯ ನ್ಯಾಯಾಂಗ ವ್ಯವಸ್ಥೆ. ಈ ಘಟನೆಯಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಗೌರವವನ್ನ ಇಡುವಂಗಾಗಿದೆ, ಜೊತೆಗೆ ಇಡಬೇಕಾಗಿದೆ. ಪ್ರೀತಿವೀಕ್ಷಕರೇ, ಇದೊಂದು ಕರ್ನಾಟಕದ ಒಂದು ಘಟನೆ ಆದರೆ ಇನ್ಯಾರಾದ್ರೂ ಈ ತರದ ಎಂಪಿಗಳು ಜೈಲಿನಲ್ಲಿ ಕೈದಿಯಾಗಿ ಮುದ್ದೆ ಮುರಿದಿದ್ದಾರಾ ಅಂತ ನೀವೇನಾದ್ರು ಕೇಳೋದಾದ್ರೆ ರಾಷ್ಟ್ರವ್ಯಾಪಿಯನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಹಲವು ವ್ಯಕ್ತಿಗಳು ಕಂಡು ಬರ್ತಾರೆ ಎಂಪಿ ಆಗಿ ಜೈಲ್ಗೆ ಹೋದವರು. ನಿಮ್ಗೇನಾದ್ರೂ ಭಾರತದಾದ್ಯಂತ ಇನ್ಯಾರು ಈ ರೀತಿಯ ಒಂದು ಎಂಪಿ ಸ್ಥಾನದಲ್ಲಿ ಇಟ್ಟುಕೊಂಡು ಜೈಲನ್ನ ಅನುಭವಿಸಿದ್ದಾರೆ ಅಂತ ವಿಷಯ ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ. ಮನುಷ್ಯ ಅರಿಷಡ್ವರ್ಗಗಳನ್ನ ಸ್ವಲ್ಪನಾದ್ರೂ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನ ಜೀವನ ಹರಿದು ಹಂಚಿ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಮನುಷ್ಯ ತನ್ನ ಬುದ್ಧಿವಂತಿಕೆಯ ತಳಹದಿಯ ಮೇಲೆ ಬದುಕನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು. ಕರ್ನಾಟಕದಿಂದ ಪ್ರಥಮ ಬಾರಿಗೆ ಸಿಟ್ಟಿಂಗ್ ಎಂಪಿ ಓರ್ವ ಆಜೀವ ಪರ್ಯಂತ ಶಿಕ್ಷೆಯನ್ನ ಅನುಭವಿಸಿದವರು ಯಾರು ಅಂತೀರಾ? ಅವರೇ ಪ್ರಜ್ವಲ್ ರೇವಣ್ಣ ಅವರು. ಪ್ರೀತಿ ವೀಕ್ಷಕರೇ, ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮಾನವ ಯಾಕೆ ಈ ಹದ್ದು ಮೀರ್ತಾನೆ, ಕಾರಣಗಳೇನು, ನಿಮ್ಮ ಅನುಭವಗಳನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗ್ಬೋದು, ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.